ಎಡಗೈ ಸಮುದಾಯಕ್ಕೆ ಶೇಕಡ 5, ಇನ್ನು ಬಲಗೈ ಸಮುದಾಯಕ್ಕೆ ಶೇಕಡ 5 ಒಳ ಮೀಸಲಾತಿ ಹಂಚಿಕೆಯನ್ನ ಮಾಡಲಾಗಿದೆ. ಇತರೆ ಸಮುದಾಯಗಳಿಗೆ ಶೇಕಡ 5ರಷ್ಟು ಮೀಸಲಾತಿಯನ್ನ ಹಂಚಿಕೆ ಮಾಡಿ ಮಹತ್ವವಾದಂತಹ ನಿರ್ಧಾರವನ್ನ ಸರ್ಕಾರ ತೆಗೆದುಕೊಂಡಿದೆ. ಶೇಕಡ 15ರಷ್ಟು ಮೀಸಲಾತಿಯಲ್ಲೇ ಈ ಹಿಂದೆ ಇದ್ದಂತಹ ಶೇಕಡ 15ರಷ್ಟು ಮೀಸಲಾತಿಯಲ್ಲೇ ವರ್ಗೀಕರಣವನ್ನ ಮಾಡಿರೋದು ವಿಶೇಷ ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. 3 ವರ್ಗಗಳಿಗೂ ಕೂಡ ಸಮಾನ ಮೀಸಲಾತಿ ಹಂಚಿಕೆ ಆಗಿರುವುದು. ಸುಪ್ರೀಂ ಕೋರ್ಟ್ನ ಮೀಸಲಾತಿಯ ಮಿತಿಯಲ್ಲಿಯೇ ಮೀಸಲಾತಿ ಹಂಚಿಕೆಯಾಗಿದೆ. ಒಳ ಮೀಸಲಾತಿ ಹಂಚಿಕೆ ಇದು ವರ್ಗೀಕರಣ ಮಾಡಲಾಗಿದೆ. 5-5-5 15% ಮೀಸಲಾತಿ ಏನಿತ್ತು ಅದರ ಇತಿಮಿತಿ ಒಳಗಡೆನೆ ತಲಾ ಎಲ್ಲ ಸಮುದಾಯಗಳಿಗೆ 5-5% ಮೀಸಲಾತಿಯನ್ನ ವರ್ಗೀಕರಣ ಮಾಡಲಾಗಿದೆ. ವಿಶೇಷವಾದಂತಹ ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವವಾದಂತಹ ನಿರ್ಧಾರವನ್ನ ತೆಗೆದುಕೊಂಡಿರುವಂತದ್ದು. ಇವತ್ತೇನಾದ್ರೂ ಒಂದು ತೀರ್ಮಾನ ಆಗುತ್ತೆ ಎನ್ನುವಂತಹ ಆಶಾಭಾವನೆಗಳನ್ನ ಇಟ್ಕೊಂಡಿದ್ರು ಎಡಗೈ ಮತ್ತು ಬಲಗೈ ಸಮುದಾಯದ ನಾಯಕರುಗಳು. ಅದಕ್ಕೊಂದು ಆನ್ಸರ್ ಸಿಗ್ತಾ ಇದೆ. ಎಡಗೈಗೆ 5%, ಬಲಗೈಗೆ 5% ಒಳ ಮೀಸಲಾತಿ ಹಂಚಿಕೆ ಆಗಿರೋದು. ಸರ್ಕಾರ ನಿಯೋಜನೆ ಮಾಡಿದಂತಹ ಟೆಕ್ನಿಕಲ್ ಕಮಿಟಿ ಏನಿದೆ ಈ ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅವರು ಕೊಟ್ಟಿದ್ದಂತ ವರದಿ 5.3, 5.3 ಮತ್ತು 4.4 ಅಂತ ವರ್ಗೀಕರಣ ಮಾಡುವುದಕ್ಕೆ ವರದಿಯನ್ನ ಕೊಡಲಾಗಿತ್ತು. ಇವತ್ತಿನ ಈ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಈ ವಿಚಾರಗಳನ್ನ ಮುಂದಿಟ್ಕೊಂಡು ಅಂಕಿ ಸಂಖ್ಯೆಗಳನ್ನ ಮುಂದಿಟ್ಕೊಂಡು ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರ ನೇತೃತ್ವದಲ್ಲಿ ಟೆಕ್ನಿಕಲ್ ಕಮಿಟಿ ರಚನೆ ಆಗಿತ್ತು. ಈ ಒಳ ಮೀಸಲಾತಿ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅವರು ಕೊಟ್ಟಿದ್ದಂತ ವರದಿ ಈ ಹಿಂದೆ ಸರ್ಕಾರದ ಮುಂದಿಟ್ಟಿದ್ದು ಎಡಗೈ ಸಮುದಾಯಕ್ಕೆ 5.3, ಬಲಗೈ ಸಮುದಾಯಕ್ಕೆ 5.3, ಅಲೆಮಾರಿ, ಅರೆ ಅಲೆಮಾರಿ, ಸ್ಪೃಶ್ಯ ಜಾತಿಗಳಿಗೆ 4.4ರಷ್ಟು ಮೀಸಲಾತಿಯನ್ನು ಕೊಡಬಹುದು, ಒಳ ಮೀಸಲಾತಿಯನ್ನು ಕೊಡಬಹುದು ಅಂತ ವರ್ಗೀಕರಣ ಮಾಡಿ ಒಂದು ಬ್ಲೂ ಪ್ರಿಂಟ್ ಅನ್ನ ಆ ವರದಿಯನ್ನ ಕೊಡಲಾಗಿತ್ತು. ಬಟ್ ಅದನ್ನ ಜಾರಿಗೆ ಮಾಡುವುದಕ್ಕೆ ಒಂದಿಷ್ಟು ಹಗ್ಗ ಜಗ್ಗಾಟಗಳು ನಡೀತಾನೆ ಇತ್ತು. ಇವತ್ತೊಂದು ತಾರ್ಕಿಕ ಅಂತ್ಯ ಸಿಕ್ಕಿದೆ. ಸುಪ್ರೀಂ ಕೋರ್ಟ್ನ ಮೀಸಲಾತಿಯ ಮಿತಿಯಲ್ಲೇ ಮೀಸಲಾತಿ ಒಳ ಮೀಸಲಾತಿಯನ್ನ ವರ್ಗೀಕರಣ ಮಾಡಿರುವಂತದ್ದು. ಜಾಸ್ತಿ ಕೊಟ್ರೆ ಸುಪ್ರೀಂ ಕೋರ್ಟ್ ನಿಗದಿಪಡಿಸಿರುವಂತಹ ಆ ಮೀಸಲಾತಿಯ ಪ್ರಮಾಣ ಹೆಚ್ಚುವರಿ ಆಗ್ಬಿಡುತ್ತೆ, ಹಾಗೆ ಹೀಗೆ ಅನ್ನುವಂತಹ ಚರ್ಚೆಗಳ ಮಧ್ಯದಲ್ಲಿ ಸುಪ್ರೀಂ ಕೋರ್ಟ್ ನಿಗದಿಪಡಿಸಿರುವಂತಹ ಆ ಮೀಸಲಾತಿಯ ಪ್ರಮಾಣದ ಒಳಗಡೆನೆ 15% ಮೀಸಲಾತಿ ಏನಿತ್ತು ಅದರಲ್ಲಿನೇ ತಲಾ ಸಮುದಾಯಗಳಿಗೆ 5-5% ಮೀಸಲಾತಿಯನ್ನು ವರ್ಗೀಕರಣ ಮಾಡಲಾಗಿದೆ. ಎಡಗೈ, ಬಲಗೈ ಮತ್ತು ಉಳಿದಂತಹ ಸಮುದಾಯಗಳಿಗೆ ಒಳ ಮೀಸಲಾತಿಯನ್ನು ಘೋಷಣೆ ಮಾಡಿರುವುದು. 3 ವರ್ಗಗಳಿಗೂ ಕೂಡ ಸಮಾನ ಮೀಸಲಾತಿ ಹಂಚಿಕೆಯಾಗಿದೆ. ಸಿಹಿ ಹಂಚಿ ವಿಧಾನಸೌಧದ ಮುಂಭಾಗದಲ್ಲಿ ಎಡಗೈ ಮತ್ತು ಬಲಗೈ ಸಮುದಾಯದ ನಾಯಕರುಗಳು ಸಂಭ್ರಮಿಸ್ತಾ ಇದ್ದಾರೆ. ತಮ್ಮ ಸಂತಸವನ್ನ ಈ ರೀತಿಯಾಗಿ ವ್ಯಕ್ತಪಡಿಸ್ತಾ ಇರುವಂತದ್ದು. ಇತರೆ ಸಮುದಾಯಗಳಿಗೆ ಶೇಕಡ 5ರಷ್ಟು ಮೀಸಲಾತಿ ಹಂಚಿಕೆಯಾಗಿದೆ. ಬಲಗೈ ಸಮುದಾಯಕ್ಕೆ 5ರಷ್ಟು ಮೀಸಲಾತಿ, ಎಡಗೈ ಸಮುದಾಯಕ್ಕೆ 5ರಷ್ಟು ಮೀಸಲಾತಿ ವರ್ಗೀಕರಣ ಆಗಿರುವಂತಹ ಪ್ರಮಾಣ ಇದೆ. ಒಟ್ಟಾರೆಯಾಗಿದ್ದು 15%. ಇಲ್ಲಿಯವರೆಗೂ ಈ ಒಂದು ಒಳ ಮೀಸಲಾತಿ ಬೇಡ ಅಂತ ಒಂದಿಷ್ಟು ಜನ, ಬೇಕು ಅಂತ ಮತ್ತೊಂದಿಷ್ಟು ಸಮುದಾಯ ಆಕ್ರೋಶ ವ್ಯಕ್ತಪಡಿಸ್ತಾನೆ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ತಿಮ್ಮೇಗೌಡರು ಫೋನ್ ಸಂಪರ್ಕದಲ್ಲಿದ್ದಾರೆ. ತಿಮ್ಮೇಗೌಡ್ರೆ, ಫೈನಲ್ ಇದಕ್ಕೊಂದು ತಾರ್ಕಿಕ ಅಂತ್ಯ ಅಂತ ಹೇಳಬಹುದು. ಬಹಳಷ್ಟು ಹಗ್ಗ ಜಗ್ಗಾಟಗಳಾಗ್ತಾ ಇತ್ತು, ಎಲ್ಲಿ ಈ ಸುಪ್ರೀಂ ಕೋರ್ಟ್ನ ಮಿತಿ ಕೂಡ ದಾಟಿ ಹೋಗ್ಬಿಡುತ್ತೆ ಅಂತ. ಬಟ್ 5.3, 5.3, 4.4 ಇದ್ದಿದ್ದನ್ನ 5.5 ಅನ್ನುವಂಥ ರೀತಿಯಲ್ಲಿ ವರ್ಗೀಕರಣ ಮಾಡೋದಕ್ಕೆ ಫೈನಲಿ ಒಪ್ಕೊಂಡಿದ್ದು ಹೇಗೆ ಅಂತ? ಅರುಣ್, ಇದೊಂದು ರೀತಿ ರಾಜ್ಯ ಸರ್ಕಾರದ ಮಹತ್ವದ ತೀರ್ಮಾನ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ದಲಿತರಲ್ಲೇ ಎಡಗೈ ಸಮುದಾಯದ ಬಹುದಶಕಗಳ ಒಂದು ಬೇಡಿಕೆಯಾಗಿರ್ತಕ್ಕಂಥ ಈ ಒಂದು ಒಳ ಮೀಸಲಾತಿ ವರ್ಗೀಕರಣ ಮಾಡುವಲ್ಲಿ ರಾಜ್ಯ ಸರ್ಕಾರ ಇವತ್ತಿನ ವಿಶೇಷ ಸಚಿವ ಸಂಪುಟ ಸಭೆಯಲ್ಲಿ ಒಂದು ಮಹತ್ವದ ತೀರ್ಮಾನ ತೆಗೆದುಕೊಂಡಿರ್ತಕ್ಕಂಥದ್ದು ದೃಶ್ಯದಲ್ಲಿ ನೋಡ್ತಾ ಇರಬಹುದು. ಇದೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸುದ್ದಿಗೋಷ್ಠಿಯನ್ನ ಆರಂಭ ಮಾಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಎಡಗೈ ಮತ್ತೆ ಬಲಗೈ ಸಮುದಾಯದ
ಸಚಿವರ ಉಪಸ್ಥಿತರಿರ್ತಕ್ಕಂಥದ್ದು. ಡಾಕ್ಟರ್ ಜಿ ಪರಮೇಶ್ವರ್ ಮತ್ತೆ ಡಾಕ್ಟರ್ ಎಚ್ ಸಿ ಮಹದೇವಪ್ಪ, ಆರ್ ಬಿ ತಿಮ್ಮಾಪುರ್, ಕೆ ಎಚ್ ಮುನಿಯಪ್ಪ, ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಸೇರಿದಂತೆ ಹಿರಿಯ ಸಚಿವರೆಲ್ಲರೂ ಕೂಡ ಉಪಸ್ಥಿತರಿದ್ದಾರೆ. ಹಿರಿಯ ಸಚಿವರ ಉಪಸ್ಥಿತಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಇದೀಗ ಸುದ್ದಿಗೋಷ್ಠಿಯನ್ನು ಆರಂಭ ಓಕೆ ತಿಮ್ಮೇಗೌಡ್ರೆ, ಥ್ಯಾಂಕ್ ಯು. ಸಿಎಂ ಸಿದ್ದರಾಮಯ್ಯನವರು ಸುದ್ದಿಗೋಷ್ಠಿಯಲ್ಲಿ ಈಗ ಮಾತನಾಡಲಿದ್ದಾರೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಎಡಗೈ ಮತ್ತು ಬಲಗೈ ಸಮುದಾಯದ ಎಲ್ಲ ಹಿರಿಯ ನಾಯಕರುಗಳು ಕೂಡ ಸುದ್ದಿಗೋಷ್ಠಿಯಲ್ಲಿ ಭಾಗಿಯಾಗಿರುವಂತದ್ದು ಸಚಿವರಿದ್ದಾರೆ. ಪ್ರಾರಂಭ ಮಾಡೋಣವಾ? ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ಸನ್ಮಾನ್ಯ ಎಲ್ಲ ಸಚಿವ ಸಂಪುಟದ ಹಿರಿಯ ಸಹೋದ್ಯೋಗಿಗಳೇ, ಸುದ್ದಿ ಮಾಧ್ಯಮದ ಎಲ್ಲ ಸ್ನೇಹಿತರೆ, ಇವತ್ತು ನಮ್ಮ ಸಚಿವ ಸಂಪುಟ ಒಂದು ವಿಶೇಷವಾದ ಅತ್ಯಂತ ಮಹತ್ವದ ನಿರ್ಣಯವನ್ನು ತೆಗೆದುಕೊಂಡಿದೆ. ಪರಿಶಿಷ್ಟ ಜಾತಿಗಳಲ್ಲಿ ಒಳ ಮೀಸಲಾತಿ ವಿಚಾರವಾಗಿ ಹಲವಾರು ವಾರಗಳಿಂದ ಚರ್ಚೆಯಲ್ಲಿದ್ದಂಥ, ರಾಷ್ಟ್ರಕ್ಕೆ ಒಂದು ರೀತಿ ಮಾದರಿಯಾಗಬಲ್ಲ ಹಾಗೂ ರಾಷ್ಟ್ರದಲ್ಲಿಯೇ ಮಹತ್ವವಾದ ಜನರ ಬದುಕಿಗೆ ವಿಶೇಷ ತಿರುವನ್ನು ಕೊಡುವಂಥ ಒಂದು ರಿಪೋರ್ಟರ್ಸ್ ಇದ್ರೆ ಮಾತ್ರ ಬಿಡಿ, ರಿಪೋರ್ಟ್ಗಳು ಮಾತ್ರ ಬಿಡ್ರಿ. ಆ ಕಡೆ ಇದೆಯಲ್ಲ ಬಾಗಿಲು. ರಾಷ್ಟ್ರದಲ್ಲಿ ಅತಿ ಮಹತ್ವದಾಗುವ ನಿರ್ಣಯವನ್ನು ನಮ್ಮ ಸಚಿವ ಸಂಪುಟ ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಇವತ್ತು ತೆಗೆದುಕೊಂಡಿದೆ. ಈ ವಿಷಯ ತಮ್ಮೆಲ್ಲರಿಗೂ ಗೊತ್ತಿದ್ದಾಗೆ ಸಾಕಷ್ಟು ಚರ್ಚೆಗೆ ಒಳಗಾಗಿತ್ತು. ಎಲ್ಲ ಸಮುದಾಯಗಳನ್ನು ಮನವೊಲಿಸಿ ಒಪ್ಪಿಸಿ ವಿಧಾನಸಭೆ ವಿಧಾನ ಪರಿಷತ್ನಲ್ಲೂ ಸಹಿತ ಇದಕ್ಕೆ ಸಂಬಂಧಿತವಾಗಿರ್ತಕ್ಕಂಥ ಕಾನೂನು ಮಾಡುವಾಗ ಸದನವನ್ನೇ ಸಂಪೂರ್ಣವಾಗಿ ತಮ್ಮ ವಿಶ್ವಾಸಕ್ಕೆ ತೆಗೆದುಕೊಂಡು ಮಾನ್ಯ ಮುಖ್ಯಮಂತ್ರಿಗಳು ಆ ಕಾನೂನು ಮಾಡುವಂಥ ಸಂದರ್ಭದಲ್ಲಿ ಸರ್ವಾನುಮತದಿಂದ ಆಗುವ ಹಾಗೆ ಮಾಡೋದರ ಜೊತೆಗೆ ಇವತ್ತು ರೋಸ್ಟರ್ ವಿಚಾರದಲ್ಲಿ ಏನು ಗೊಂದಲ ಅದು ಸೃಷ್ಟಿಯಾಗಿತ್ತು, ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ಒಂದು ಪರಿಪೂರ್ಣವಾದ ಪರಿಹಾರವನ್ನು ಕಂಡು ಮಾರ್ಗದರ್ಶನ ಮಾಡಿ ನಿರ್ಣಯವನ್ನು ತೆಗೆದುಕೊಳ್ಳೋದರಲ್ಲಿ ಇವತ್ತು ಮುಖ್ಯಮಂತ್ರಿಗಳು ಯಶಸ್ವಿಯಾಗಿದ್ದಾರೆ. ಕರ್ನಾಟಕಕ್ಕೆ ಅತ್ಯಂತ ಮಹತ್ವದ ಜನರ ಶೋಷಿತ ವರ್ಗದ ಬದುಕಿನಲ್ಲಿ ತಿರುವು ನೀಡಬಲ್ಲಂಥ ಈ ಒಂದು ನಿರ್ಣಯ ಕೊಂಡಿರ್ತಕ್ಕಂಥ ಈ ಸಂದರ್ಭದಲ್ಲಿ ಅವರೇ ತೆಗೆದುಕೊಂಡಂಥ ನಿರ್ಣಯ ಹಾಗೂ ವಿವರಗಳನ್ನು ವಿವರಿಸಬೇಕು ಅಂಥೇಳಿ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡ್ತೀನಿ. ಭಾಳ ದಿವಸದ ನಂತರ ನಮ್ಮ ಎಲೆಕ್ಟ್ರಾನಿಕ್ ಮೀಡಿಯಾದವರು ಬಂದಿದ್ದೀರಿ ಇಲ್ಲಿ ಮೇಲೆ, ಅದಕ್ಕಾಗಿ ನಿಮ್ಮನ್ನು ಸ್ವಾಗತ ಮಾಡಿ ಎಲ್ಲ ಸುದ್ದಿ ಮಾಧ್ಯಮದ ಸ್ನೇಹಿತರನ್ನು ಸ್ವಾಗತಿಸಿ ಮುಖ್ಯಮಂತ್ರಿಗಳು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಕೇಳ್ತೀನಿ.